ಆತ್ಮೀಯ ಸ್ನೇಹಿತ ಬಂಧುಗಳಿಗೆಲ್ಲ ಸ್ವಾಗತ. ನಮಸ್ಕಾರ ಬಂಧುಗಳೇ. ಈ ಸದ್ಯದ ವಿಡಿಯೋವನ್ನು ನಾನು ಪುನಃ ಮಾಡಲಿಕ್ಕೆ ಮನಸ್ಸು ಮಾಡಿದ್ದು, ಇತ್ತೀಚೆಗೆ ಹೆಮ್ಮೆಯ ಪಶುವೈದ್ಯ, ಹಿರಿಯ ಪಶುವೈದ್ಯ ಡಾಕ್ಟರ್ ಪ್ರಕಾಶ್ ಭಟ್ ಅವರು ಪ್ರಜಾವಾಣಿಯಲ್ಲಿ ಪ್ರಕಟಿಸಿದಂಥ ಒಂದು ವಿಚಾರಧಾರೆ. ಅವರು ಅದರಲ್ಲಿ ಹೇಳ್ತಾರೆ, ಕೃಷಿಯನ್ನು ನಾವು ಹೇಗೆ ಸಾರ್ಥಕಗೊಳಿಸ್ಬೇಕು, ಅಲ್ಲಿ ಬರೋದು ಅಸಹಜ ಏನಲ್ಲ, ಆದರೆ ಹೆದರಿಕೆ ಬಿಡ್ರಿ, ಸಿದ್ಧತೆ ಮಾಡಿರಿ ಅಂತೇಳಿ. ಹಂಗನ ಈ ನಮ್ಮ ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಹೈನುಗಾರರಿಗೂ ಈ ಥರದ ಒಂದು ಚಾಲೆಂಜ್, ಅಂದರೆ ಈ ಥರದ ಒಂದು ಸಮಸ್ಯೆಗಳು ಪದೇ ಪದೇ ಉದ್ಭವಿಸ್ತಾರೆ. ಹಸಿ ಬರ ಇರ್ಬೋದು, ಒಣ ಬರ ಇರ್ಬೋದು, ಒಟ್ಟಾರೆ ದನಗಳಿಗೆ ಅಂದರೆ ಪಶುಗಳಿಗೆ ಸರಿಯಾದ ಸೂಕ್ತ ಪೋಷಣೆ ಕೊರತೆ ಆಗ್ತದೆ. ಸೂಕ್ತ ಪೋಷಣೆ ಇಲ್ಲದೆ ಹೋದರೆ ತಮಗೆ ಗೊತ್ತಿದ್ದಂಗೆ ಹೈನುಗಾರಿಕೆ ನುಕ್ಸಾನ ಆಗ್ತದೆ, ಹೈನುಗಾರಿಕೆಯಿಂದ ನಷ್ಟ ಅನುಭವಿಸ್ಬೇಕಾಗ್ತದೆ. ಇವೆಲ್ಲವನ್ನು ನಾವು ತಪ್ಪಿಸ್ಬೇಕು ಅಂದರೆ ಮೊದಲಿಗೆ ನಾವು ಸಿದ್ಧತೆ ಮಾಡಿಕೊಳ್ಬೇಕು. ಅಂಥ ಪರಿಸ್ಥಿತಿ ಏನೇ ಬರಲಿ, ಹಸಿ ಬರ ಅಂದರೆ ಹೆಚ್ಚು ಮಳೆಯಾಗಿ ಅಥವಾ ಒಣ ಬರ ಅಂದರೆ, ತಾವು ಈ ವಿಡಿಯೋವನ್ನು ನೋಡುತ್ತಿರುವುದಕ್ಕಾಗಿ ಧನ್ಯವಾದ. ಮಳೆಯೇ ಇಲ್ಲದೆ ಈ ಮಳೆ ಆಶ್ರಿತ ಪ್ರದೇಶದಲ್ಲಂತೂ ಇದು ಭಯಂಕರ ಗಂಭೀರ ಸಮಸ್ಯೆ ಉಂಟು ಮಾಡಬಹುದು. ಅವುಗಳನ್ನು ಎದುರಿಸಬೇಕಾದ್ರೆ ನಾವು ಯಾವ ರೀತಿ ಮೊದಲಿನಿಂದಲೂ ತಯಾರು ಮಾಡಬೇಕು, ಸಿದ್ಧರಿರಬೇಕು. ಹಾಗೆಯೇ ಏನೆಲ್ಲ ನಾವು ಸಂಗ್ರಹಿಸಿಡಬೇಕು, ಏನೆಲ್ಲ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಬೇಕು, ಏನೆಲ್ಲ ಮುಂಜಾಗ್ರತೆಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಸದ್ಯದ ವಿಡಿಯೋದಲ್ಲಿ ಅನೇಕ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳೊಂದಿಗೆ ಇದನ್ನು ನಾನು ತಯಾರು ಮಾಡಿ. ದಯಮಾಟ್ಟು ತಮ್ಮ ಲಕ್ಷ್ಯ ಈ ವಿಡಿಯೋದಲ್ಲಿ ಹಿಂದಿರುವ ನನ್ನ ಧ್ವನಿಯ ಕಡೆಗೆ ಇದ್ದರೆ ತಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಹಾಗೆಯೇ ಬೇಜಾರಾಗಬಾರ್ದು ಅಂತ ಅನೇಕ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಸೇರಿಸಿದ್ದೇನೆ. ಈ ವಿಡಿಯೋವನ್ನು ನೋಡಿರಿ, ಹೈನುಗಾರರು ಸಹಕರಿಸ್ರಿ ಮತ್ತು ಅದರ ಉಪಯೋಗ ತಗೊಳ್ರಿ, ಆಯಿತಾ? ಮತ್ತು ಹೇಳೋದು ಮರ್ತಿದ್ದೆ, ಯಾರಾದರೂ ದಯವಿಟ್ಟು ಇನ್ನೂ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಹೋಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ನನಗೆ ಪ್ರೋತ್ಸಾಹ ನೀಡಿ. ಸರಿ, ಇನ್ನು ಬಹಳ ವೇಳೆ ತೊಗೊಳ್ಳೋದಿಲ್ಲ, ನೇರವಾಗಿ ನಮ್ಮ ಮುಖ್ಯವಾದಂಥ ವಿಡಿಯೋಗೆ ಹೋಗೋಣಂತೆ. ಅಲ್ಲಿವರೆಗೂ ಬಂಧುಗಳೇ, ನಮಸ್ಕಾರ. ಸಹಕಾರ, ತಮ್ಮ ಆಶೀರ್ವಾದ ಇದೆ. ನಮಸ್ಕಾರ ಬಂಧುಗಳೇ, ಈ ಒಂದು ವಿಡಿಯೋಕ್ಕೆ ತಮಗೆಲ್ಲ ಪುನಃ ಸ್ವಾಗತ. ಈ ಮೊದಲೇ ನಾನು ಹೇಳ್ದಂಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮತ್ತು ಧಾರವಾಡ ಆಕಾಶವಾಣಿ ಎರಡೂ ಸೇರಿ ಸುಮಾರು ಒಂದು ದಶಕದ ಹಿಂದೆನೇ ಬರ ನಿರ್ವಹಣೆ ಬಗ್ಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಿದ್ದು. ಅದರೊಳಗೆ ಕೃಷಿ ತಜ್ಞರು ಮತ್ತು ಈ ಬರ ನಿರ್ವಹಣೆ ಮಾಡಬೇಕಾದಾಗ ರೈತರಿಗೆ ಉಪಯೋಗ ಆಗುವಂಥ ಸಕಲ ಜ್ಞಾನವನ್ನು, ಹೆಚ್ಚಿನ ಜ್ಞಾನವನ್ನು ಕೊಡ್ತಕ್ಕಂಥ ವಿಜ್ಞಾನಿಗಳ ಸಂದರ್ಶನ ಏರ್ಪಡಿಸಿದ್ರು. ಅದರೊಳಗೆ ಒಂದು ಅದೇ ಇಲ್ಲಿ ಬರಗಾಲದಲ್ಲಿ ಪಶು ಆಹಾರ ನಿರ್ವಹಣೆ. ನಾನು ಆಗಲೇ ಮೊದಲಿನ ಪ್ರಾರಂಭಕ್ಕನ ಹೇಳ್ದಂಗೆ ಕೃಷಿಯನ್ನು ಹೆಂಗೆ ನಾವು ಎದೆಗುಂದದೆ ಬರದಲ್ಲೂ ಕೂಡ ನಡೆಸ್ಲಿಕ್ಕೆ ಸಾಧ್ಯ ಇತ್ತು, ಅದೇ ರೀತಿ ಹೈನುಗಾರಿಕೆ ಅಂದ್ರೆ ದನಗಳ ನಿರ್ವಹಣೆ ಬಗ್ಗೆನೂ ನಾವು ಸಾಕಷ್ಟು ಮುಂದಾಲೋಚನೆ ಮಾಡಬೇಕಾಗ್ತದೆ. ಈ ಲೇಖನದ ಸಾರವನ್ನು ನಾನೀಗ ತಮ್ಮೆದುರಿಗೆ ಓದ್ತೇನೆ. ಬರಗಾಲದಲ್ಲಿ ಪಶು ಆಹಾರ ನಿರ್ವಹಣೆ. ಪಶುಗಳಿಗೆ ಕಷ್ಟ ಕಾಲದಲ್ಲಿ ಆಹಾರ ನಿರ್ವಹಣೆ ಮಾಡಬೇಕಂದ್ರೆ ಕೆಲವು ಅಸಾಂಪ್ರದಾಯಿಕ ಆಹಾರಗಳನ್ನು ಕೊಡಬೇಕಾಗುತ್ತೆ, ಹೇಗೆ ಅಂತ ಅವರ ಪ್ರಶ್ನೆ ಇತ್ತು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪಶುವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಅನಿಲ್ ಕುಮಾರ್ ಮುಗುಳಿ ಅವರು ಹೇಳುವುದಿದು. ಇದು ಈ ಪುಸ್ತಕದೊಳಗೆ ಈ ರೀತಿ ಬರ್ತದೆ. ಸಾಂಪ್ರದಾಯಿಕವಲ್ಲದ ಮೇವನ್ನು ಸಹಿತ ನಾವು ಬಳಸಲಿಕ್ಕೆ ಸಾಧ್ಯ ಐತಿ. ಅಂದ್ರೆ ದಿನ ಬಳಸೋದನ್ನ ಬಿಟ್ಟು ಬೇರೆ ಆಹಾರವನ್ನು ಕೂಡ ನಾವು ದನಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಅದ. ಅದು ಯಾವಾಗ ಕೊರತೆ ಇದ್ದಾಗ, ಅಂದ್ರೆ ಹಸಿ ಬರ ಅಥವಾ ಒಣ ಬರ ಇದ್ದಾಗ. ಈ ಭತ್ತದ ಗೊಳಲು, ಶೇಂಗಾ ಸಿಪ್ಪಿ,
ಕಬ್ಬಿನ ಸಿಪ್ಪಿ, ಹಣ್ಣು ಕಾಯಿಪಲ್ಲೆ, ಹಿಂಗ ಗಿಡದ ಎಲೆಗಳನ್ನ, ಅಂದ್ರೆ ಎಲೆಗಳನ್ನ ಅಷ್ಟೇ ಅಲ್ಲ, ಕಾಯಿಗಳು, ಇವುಗಳನ್ನು ಸಹಿತ ನಾವು ಸರಿಯಾಗಿ ಉಪಚರಿಸಿ ಅವಕ್ಕೊಂದು ಸ್ವಲ್ಪ ಉಪಚಾರ ಮಾಡ್ಬೇಕಾಗತ್ತೆ. ಇಂಥ ತುರ್ತು ಪರಿಸ್ಥಿತಿ ಒಳಗ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಐತಿ. ಆಮೇಲೆ ಈ ಜಾಲಿ ಗಿಡದ ಕಾಯಿ ಬಹಳ ಬಹಳ ಶ್ರೇಷ್ಠ ಅದು. ಅದ್ರೊಳಗೆ 14% ಸಸಾರಜನಕ ಅಂದ್ರೆ ಪ್ರೋಟೀನ್ ಇದ್ರೊಳಗೆ ಐತಿ. ಇದೊಂದು ಪೌಷ್ಟಿಕ ಆಹಾರ ಸಹಿತ ಆಕೇತೇನ್ರಿ. ಹಂಗನೆ ಈ ಮಳಿ ಗಿಡದ ಕಾಯಿನ ಸಾಮಾನ್ಯವಾಗಿ ಈಗ ಎಲ್ಲಾ ಕಡೆ ಕಂಡು ಬರುವಂತ ಏಪ್ರಿಲ್ ಮೇ ತಿಂಗಳದೊಳಗ ಇದು ಬಹಳ ಸಿಗ್ತಿರ್ತೈತಿ. ಇದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗೆ ಈ ಮುಖ್ಯ ದ್ವಾರದಿಂದ ಯೂನಿವರ್ಸಿಟಿಗಳಿಗೆ ಎಲ್ಲೇ ಹೋದ್ರು ಕೂಡ, ವಿಶ್ವವಿದ್ಯಾಲಯದೊಳಗೆ ಎಲ್ಲೇ ಹೋದ್ರು ಕೂಡ ಈ ಗಿಡಗಳ ಕಾಯಿಗಳು ಸಾಕಷ್ಟು ಬಿಟ್ಟಿರೋದನ್ನ ಕಂಡಿರ್ತೀರಿ. ಅಷ್ಟೇ ಅಲ್ಲದೆ ಅವು ನೆಲಕ್ಕೆ ಬಿದ್ದು ಎಷ್ಟೋ ಸರಿ ವ್ಯರ್ಥ ಆಗೋದನ್ನು ನೋಡಿ ಬಹಳ ಕೆಟ್ಟ ಅನಿಸ್ತದೆ. ಈ ಮಳೆ ಗಿಡದ ಕಾಯಿ ಒಳಗೂ ಕೂಡ 15% ಸಸಾರಜನಕ ಇರುತ್ತೆ, ಅಂದ್ರೆ ಪ್ರೋಟೀನ್ ಇರ್ತೈತಿ. ಇದ್ರ ಬಗ್ಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಎಸ್.ಎ. ಹೊಸಮನಿ ಅವರು ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನೇ ಮಾಡಿ ವರದಿನೂ ಕೊಟ್ಟಿದ್ರು. ಅದನ್ನ ಈ ಸಂದರ್ಭದೊಳಗೆ ನೆನಪು ಮಾಡ್ಕೋಬೇಕು. ಇದು ಸಸಾರಜನಕ ಇಂಥವನ್ನ ಅಂದ್ರೆ ಪ್ರೋಟೀನ್ ಬೇಕಾಗ್ತೈತಿ. ಈ ಕಾಲದಲ್ಲಿ ಬರಗಾಲದ ಟೈಮ್ ನಾವು ಪೂರೈಕೆ ಮಾಡೋದ್ರಿಂದ ಒಟ್ಟಾರೆ ಕೊಡುವಂಥ ಆಹಾರ ಮೇವನ್ನ ಏನೈತಲ್ಲ ಅದ್ರ ಪ್ರಮಾಣ ನಾವು ಕಡಿಮೆ ಮಾಡಿ, ಅವತ್ತೇ ಮೇವ ಕಡಿಮೆ ಇರುತ್ತೆ, ಅದಕ್ಕೆ ನಾವು ಕಡಿಮೆ ಕೊಡ್ತಿರ್ತೀವಲ್ಲ, ಅದನ್ನ ಕಡಿಮೆ ಮಾಡಿ ನಮ್ಮಲ್ಲಿರೋ ಮೇವಿಗೆ ನಾವು ಹೊಂದಿಸ್ಕೊಡ್ಬಹುದು, ಹೊಂದಿಸ್ಕೋಬೇಕು. ಇತ್ತೀಚಿನ ಒಂದು ಸಂಶೋಧನೆ ಮತ್ತು ಬೆಳವಣಿಗೆ ಪ್ರಕಾರ ಎಲ್ಲ ಕಡೆ ಪ್ರಸಾರ ಆಗಿರುವಂಥದ್ದು ಮತ್ತು ಎಲ್ಲರಿಗೂ ಗೊತ್ತಾಗ್ತಾ ಇರುವಂಥದ್ದು ಅಜೋಲಾ ಅನ್ನುವಂಥ. ಅಜೋಲಾ ಅಂದ್ಕೊಳ್ಳಿ ನಮ್ಮ ಪ್ರೊಫೆಸರ್ ವಿಜ್ಞಾನಿ ಪ್ರೊಫೆಸರ್ ಸಿದ್ಧಲಿಂಗ ಕೋಲೊಳ್ಗಿ ಅವರದ್ದು ನೆನಪು ಬರುತ್ತೆ. ಕೋಲೊಳ್ಗಿ ಅವರು ಇದ್ರ ಬಗ್ಗೆ ಅವರಿಗೆ ನಾವು ಹಾಸ್ಯದಿಂದ ವಿಶ್ವವಿದ್ಯಾಲಯದಾಗಿದ್ದಾಗ ಫಾದರ್ ಆಫ್ ಅಜೋಲಾ ಅಂತಲೂ ಕರಿತೀವಿ. ಅದು ಪ್ರೇಮದಿಂದ, ಒಂದು ಅವರ ಮೇಲಿನ ಮೆಚ್ಚುಗೆಯಿಂದ. ನೀರಿನೊಳಗೆ ಬೆಳೆಯುವಂಥ ಈ ಘನ ಜಾತಿಯ ಒಂದು ಸಸ್ಯ ಇದು ಕೂಡ ಬಹಳ ಪೌಷ್ಟಿಕಾರಕ. ಹಿತಮಿತವಾಗಿ ಇದನ್ನು ಬಳಸಬೇಕು. ಇದು ಒಂದೊಂದು ಸಾರಿ ಅನಿವಾರ್ಯವಾಗಿ ಬೇವಿನ ಹಿಂಡಿಯನ್ನು ಬಳಸುವಂಥ ಪ್ರಸಂಗನೂ ಬರ್ಬೋದು. ನೋಡ್ರಿ, ನಾನು ಇಲ್ಲಿ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಅಜೋಲಾ ಘಟಕನೂ ನೋಡಿದೆ, ಬಹಳ ಸಂತೋಷ ಆಗ್ತಿತ್ತು. ಅದೇ ರೀತಿ ನಾನು ಈ ಬೇವಿನ ಹಿಂಡಿ ಬಗ್ಗೆ ಬಂದಾಗ ಧಾರವಾಡದ ಚನ್ನಬಸವೇಶ್ವರ ನಗರದ ಹಿಂದಿನ ಬಾಜು ಇರುವಂಥ ನಮ್ಮ ಮನೆಯ ಎದುರಿಗಿನ ಬೇವಿನ ಗಿಡದಲ್ಲಿ ಹಸಿ ಎಲೆಗಳನ್ನು, ರುಚಿಕರವಾದ ಎಲೆಗಳನ್ನು, ಚಿಗುರು ಎಲೆಗಳನ್ನು ಮಂಗಗಳು ತಿನ್ನೋದನ್ನು ನಾನು ಬಹಳ ಸರಿ ನೋಡಿದ್ದೀನಿ. ಅದರ ಕುರಿತು ಈ ಹಿಂದೆ ಸಾಕಷ್ಟು ವಿಡಿಯೋನು ಮಾಡೀನಿ ನಾನು. ಈ ಬೇವಿನ ಹಿಂಡಿ ಇದನ್ನು ಬಳಸುವಂಥ ಪ್ರಸಂಗ ಏನು ಬಂದ್ರೆ ತಪ್ಪಲ್ಲ. ಆಹಾರದ ಕೊರತೆ ಇದ್ದಾಗ ಒಂದಿಲ್ಲ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಾಗ್ತೈತಿ. ಹೌದು ರೀ. ಇನ್ನು ದೊಡ್ಡದಾದ ಪ್ರಶ್ನೆ, ಆಯಿತು, ಈ ವರ್ಷ ನಾವು ಹೆಂಗೋ ಮ್ಯಾನೇಜ್ ಮಾಡಿದ್ವಿ, ನಾವು ಹೆಂಗೋ ನಡೆಸ್ತೀವಿ, ಮುಂದಿನ ವರ್ಷ ಇದು ಬರದಂಗೆ ಏನು ಮಾಡಬೇಕು? ನಾವು ಮುಂಜಾಗ್ರತೆ ಮುಂದಿನ ಸಾರಿ ಈಗ ನಮಗೆ ಕ್ಷಾಮ, ಅಭಾವ, ಬರಗಾಲ ಅಂದ್ರೆ ಮೊದಲನೇದಾಗಿ ಮನುಷ್ಯ ಮತ್ತು ಜಾನುವಾರುಗಳಿಗೆ ಬರೋದು ಈ ಅಭಾವದ ಪರಿಸ್ಥಿತಿ ಒಳಗೆ ನೀರಿನ ಕೊರತೆ. ಈ ನೀರಿನ ಕೊರತೆ ಆಗದಂಗೆ ಜಲ ಸಂಗ್ರಹಣೆ ಕಾರ್ಯ ನಮ್ಮಿಂದ ಆಗ್ತದೆ. ಹೌದು, ಕೆರೆ ಕುಂಟಿ ಅವುಗಳನ್ನು ತುಂಬುವಂಗೆ ನಾವು ವ್ಯವಸ್ಥೆ ಮಾಡ್ಬೇಕು. ಹಿಂದಲ್ ಮಳೆಗಾಲದಾಗ ಅದನ್ನು ಮಾಡಿಟ್ಟು ಹೋಗ್ಬೇಕು. ಹೊಸದಾಗಿ ಕೆರೆಗಳನ್ನು ಕಟ್ಟಿಸೋದಿದ್ರೆ ಕಟ್ಟಿಸ್ಬೇಕು, ತಪ್ಪಲ್ಲ. ಊರಿಗೆ ಎಷ್ಟು ಕೆರೆಗಳಿರ್ತಾವೋ ಅಷ್ಟು ಅನುಕೂಲ ಆಗ್ತದೆ. ಅಷ್ಟಲ್ದೇ ಮರುಪೂರ್ಣ, ಈ ಬೋರ್ವೆಲ್ಗಳೇನು ಬತ್ತಿ ಹೋಗಿರ್ತಾವಲ್ಲ ಅವುಗಳನ್ನು ನಾವು ಮರುಪೂರ್ಣ ಮಾಡಬೇಕು. ಇಲ್ಲಿ ಅವಶ್ಯ ಐತಿ ನೋಡ್ರಿ. ಇದು ಮರುಪೂರ್ಣ ನೀರಿನ ಸಂಗ್ರಹಣಾ ವಿಧಾನ ಬೇಕಾದಷ್ಟು ಅದಾವ. ಅಂಥ ನೀರಿನ ಸಂಗ್ರಹಣ ಕ್ಷೇತ್ರ ಏನು ಇರ್ತಾವಲ್ಲ ಅಂಥದ್ರೊಳಗೆ ನೀರು ಮತ್ತು ಸಂಗ್ರಹ ಆಗುವಂಗೆ ನಾವು ಮತ್ತೆ ನಾವು ನೋಡ್ಕೋಬೇಕಾಗ್ತದೆ. ಯಾಕಂದ್ರೆ ಇವು ಆಪತ್ಕಾಲಕ್ಕೆ ಬಹಳ ಉಪಯೋಗ ಆಗ್ತವೆ. ಈ ಸಂದರ್ಭದಾಗ ನಾ ಹೇಳ್ಬೇಕಂದ್ರೆ, ಈ ಮಳೆ ನೀರನ್ನು ಸಂಗ್ರಹ ಮಾಡಿದಂಥ ಮನಗುಂಡಿಯ ಅಜ್ಜ ಅವ್ರದ್ದು ಏನು ಒಂದು ಆಶ್ರಮ ಅದ, ಅಲ್ಲಿ ನಾನು ನೋಡಿನಿ ಸ್ವತಃ. ಭಾಳ ಚೆನ್ನಾಗಿ ಈ ಮಳೆ ನೀರನ್ನು ಕುಡಿಯೋದಕ್ಕೂ ವರ್ಷ ಪೂರ್ತಿ ಬಳಸ್ತಾರೆ. ಆಯ್ತು. ಆಮೇಲೆ ಈಗೇನು ಖಾಲಿ ಜಾಗ ಇರ್ತಾವ ನೋಡ್ರಿ, ಗುಡ್ಡಗಾಡಿರ್ತಾವ, ಬಂಜರು ಭೂಮಿ ಇರ್ತಾವ, ಜವಳ ಭೂಮಿ ಇರ್ತೈತಿ, ಕೊರಕಲ ಭೂಮಿ ಇರ್ತೈತಿ, ಹೊಲದ ಬದು ಇರ್ತೈತಿ, ರಸ್ತೆ ಬದು ಇರ್ತೈತಿ. ಹಿಂಗೆ
ಇನ್ನು ನಾವು ಉಳಿದ ಹಸಿರು ದಿನದೊಳಗೆ ಅಂದ್ರೆ ಮಳೆಗಾಲದೊಳಗೆ ಅದ್ರ ಕಡೆ ಲಕ್ಷ್ಯ ಕೊಡದೇ ಇಲ್ಲ. ಅದರ ಬದ್ಲಿ ಅಲ್ಲಿ ನಾವೇನ್ ಮಾಡಬಹುದು, ಸುಧಾರಿತ ಹುಲ್ಲುಗಳನ್ನ ಅಥವಾ ದ್ವಿದಳ ಧಾನ್ಯಗಳನ್ನ ಆ ಥರ ಬೆಳೆಸ್ಬೋದು. ಮೇವಿನ ಇನ್ನು ಗಿಡಗಳನ್ನು ಕೂಡ ನಾವು ಬಳಸ್ಬೋದು. ಇದನ್ನ ಡಾಕ್ಟರ್ ಪ್ರಕಾಶ್ ಭಟ್ರು ಬಹಳಷ್ಟು ಒತ್ತಿ ಹೇಳಿದ್ರು ಮತ್ತು ಅದನ್ನ ಜಾರಿಗೂ ತಂದರು. ಅವು ಇವತ್ತಲ್ಲ ನಾಳೆ ಅಂದ್ರೆ ಈ ವರ್ಷ ಅಲ್ಲ ಮುಂದಿನ ವರ್ಷ ಆದ್ರೂ ನಮ್ಮ ಉಪಯೋಗಕ್ಕೆ ಬಂದೇ ಬರ್ತಾವ. ಈ ಮೇವಿನ ಗಿಡಗಳಂತೂ ಈಗಾಗಲೇ ಬಹಳ ಪ್ರಚಾರಕ್ಕೆ ಬಂದಾವ ನೋಡ್ರಿ. ಸುಬೋಬಲ್ ಗಿಡ ಇದರ ವ್ಯಾಪಕವಾದಂಥ ಪ್ರಸಾರವಾಗುವಿಕೆಯನ್ನು ನೋಡಿ ಬಹಳ ಮಂದಿ ಇದಕ್ಕೆ ಅನಾಹುತ ಐತರಪ್ಪ ಇದಂತ ಗಿಡನ ಕಡದೋಗಿತ್ತು. ಹಂಗೆ ಮಾಡಬಾರ್ದು. ಈ ಸುಬೋಬಲದ ಎಲೆ ಸಾಕಷ್ಟು ಪ್ರೋಟೀನ್ ಉಳ್ಳಂಥದ್ದು. ಇದು ಇತ್ತು ಅಂದ್ರೆ ನಮ್ಮ ಈ ರೇಷನ್ ಅಂತ ಏನು ಹೇಳ್ತೀವಿ ಹಿಂದಿ ಮಿಶ್ರಣ ಅದ್ರಾಗ 100 ಅಂಶ ಭಾಗದಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ತದೆ ಪ್ರೋಟೀನ್ ಅಂಶ ಇರೋದ್ರಲ್ಲಿ. ಬನ್ನಿ ಗಿಡ, ಆಗಿ ಗಿಡ, ಕರಿಜಾಲಿ, ಆಂಜನ, ಬಸವನ ಪಾದ, ಬಾಗೆ, ಮಳೆ ಮರ, ಶಿವನಿ, ಗ್ಲಿರಿಸೀಡಿಯ ಅಂದ್ರೆ ಈ ಗೊಬ್ಬರ ಗಿಡ ಅಂತ ಹೇಳಿದ್ವಲ್ಲ ಅಂಥದ್ದು ಸಹಿತ. ಚೊಗಚಿ, ಈ ಚೊಗಚಿ ಬಗ್ಗೆ ಒಂದು ಭಾಳ ನೆನಪಿಡುವಂಥ ಅಂಶ ಏನೈತಪ್ಪ ಅಂದ್ರೆ ಚೊಗಚಿಯೊಳಗೆ ಸಸಾರ್ಜನಕ ಅಂದ್ರೆ ಪ್ರೋಟೀನ್ 36% ಐತಿ. ಬಹಳ ಪೌಷ್ಟಿಕರವಾದದ್ದು. ಇದು ನಾವು ಬರಗಾಲದಂಥ ಸ್ಥಿತಿಯೊಳಗೆ ನಾವು ಬಳಸಲಿಕ್ಕೆ ಬರ್ತೈತಿ. ನಮ್ಮ ಪೌಷ್ಟಿಕ ಆಹಾರ ಏನು ದನಗಳಿಗೆ ಕೊಡ್ತೀವಿ ಅದು ಹೆಚ್ಚು ಅರ್ಥಪೂರ್ಣ ಆಗ್ತೈತಿ ಮತ್ತು ಜನಗಳಿಗೆ ಉಪಯುಕ್ತ ಆಗ್ತೈತಿ. ಈ ದ್ರಾವಣಿ, ಹಾಲಿವಾಣ ಮತ್ತು ವಿಲಾಯಿತಿ ಹುಣಸಿ ಅಂತೂ ಆಡು ಕುರಿಗಳಿಗೆ ಹೇಳಿ ಮಾಡಿಸಂತ ಒಂದು ತಪ್ಪಲ. ಆಡು ಕುರಿ ಅಂತೂ ಏನೂ ಬಿಡೋದಿಲ್ರಿ, ಎಲ್ಲ ತಿಂತಾವ. ಆಡು ಮುಟ್ಟೋದು ಸೊಪ್ಪಿಲ್ಲ ಅಂತ ಗಾದಿ ಮಾತೈತಿ. ಅದ್ರ ಹಿಂದೆ ಒಂದು ರಹಸ್ಯ ಐತಿ. ಯಾಕಂದ್ರೆ ಆಡಿಗೆ ರುಚಿನ ಗೊತ್ತಾಗೋದಿಲ್ಲ. ನಾಲ್ಗೆ ಮೇಲೆ ರುಚಿ ಗ್ರಹಣ ಮಾಡುವಂಥ ಗ್ರಂಥಿಗಳು ಇರೋದು ಬಹಳ ಕಡಿಮೆ ಇರೋದ್ರಿಂದ ಅವು ಹಂಗ ತಿಂತಾವ. ಸರಿ, ಇಂಥ ಗಿಡಗಳನ್ನ ತಪ್ಪಲನ್ನ ನಾವು ಬಳಸ್ಕೊಳ್ಳೋಕೆ ಅನುಕೂಲ ಆಗ್ತೈತಿ ಅಂತೀವಿ ಖರೆ. ಆದ್ರೆ ಒಂದೇ ದಿನಕ್ಕೆ ಇವು ಸಿದ್ಧ ಆಗೋದಿಲ್ಲ. ಹೌದು ಆತ್ಮೀಯರೇ, ನೆನಪಿಡ್ಬೇಕು. ಈ ವರ್ಷ ನಾವು ಮನಸ್ಸು ಮಾಡಿದ್ರೆ ಮುಂದಿನ ವರ್ಷ ಇಲ್ಲ ಅದರ ಮುಂದಿನ ವರ್ಷ ಆದರೂ ಒಂದು ವೇಳೆ ಅಕಸ್ಮಾತ್ ಕ್ಷಾಮ ಅಥವಾ ಬರಗಾಲ ಕಾಣಿಸ್ಕೊಂಡ್ರೆ, ಅಕಸ್ಮಾತ್ ಹಸಿ ಬರ ಕಂಡ್ರೆ ಅವು ಉಪಯೋಗಕ್ಕೆ ಆಗ್ತದೆ ಅನ್ನುವಂಥ ಒಂದು ವಿಶ್ವಾಸ ಐತಿ, ನಂಬಿಕೆ ಐತಿ. ಇವಿಷ್ಟನ್ನ ಮಾಡಿದ್ವಿ, ಇನ್ನೊಂದನ್ನು ಮರಿತೀವಿ ನೋಡ್ರಿ ನಾವು. ಈ ಮಳೆಗಾಲ ಪ್ರಾರಂಭ ಆದ್ಮ್ಯಾಗ ಮಳೆಗಾಲದಾಗ ನಾವು ಬರೀ ಮೇವಿನ ಬೆಳೆ ಬೆಳಿತೀವಿ ಖರೆ. ಆದ್ರೆ ಅದ್ರ ಜೊತೆಗೆ ರಸಮೇವನ್ನು ತಯಾರು ಮಾಡಿ ಇಟ್ಕೋಬೇಕೇನ್ರಿ. ಅಂದ್ರೆ ಈ ಬ್ಯಾಸಿಗೆ ಬರೋಕ್ಕಿಂತ ಮೊದ್ಲ ಯಾವಾಗ ಹಸಿರು ಮೇವು ದಪ್ಪ ಇರ್ತೈತಿ ಕಾಂಡ, ಅದರದ್ದು ಕತ್ತರಿಸಿ ನಾವು ರಸಮೇ ಮಾಡಬೇಕು. ರಸಮೇ ಮಾಡೋಕೆ ಅನೇಕ ವಿಧಾನಗಳಿದಾವೆ, ಅನೇಕ ರೀತಿಯೊಳಗೆ ನಾವು ಮಾಡ್ಲಿಕ್ಕೆ ಸಾಧ್ಯ. ಬ್ಯಾಸಿಗೆ ಕಾಲ ಅಥವಾ ಬರಗಾಲ ಬಂದಾಗಲೂ ಕೂಡ ಇದು ನಾವು ಭಾಳ ಮಿತವಾಗಿ ಬಳಸ್ಕೊಂತ ಹೋಗ್ಬೇಕು. ಅಂದ್ರೆ ಇದು ಭಾಳ ರುಚಿ ಇರ್ತೈತಿ ಏನ್ರಿ. ಯಾಕಂದ್ರೆ ಈ ರಸಮೇವು ಅಥವಾ ಸೈಲೇಜ್ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಭಾಳ ಮಂದಿಗೆ ಈ ರೀತಿ ಇರಲಿ ಅಂತ ಕೇಳ್ಕೊಳ್ತೇನೆ. ಕಲ್ಪನೆ ಬರೀ ಅದರ ಮ್ಯಾಗ ಮೀಸಕ್ಕಾಗೋದಿಲ್ಲ. ನಾವು ಇದಕ್ಕೆ ಊಟದೊಳಗೆ ಹೆಂಗೆ ಉಪ್ಪಿನಕಾಯಿ ಬಳಸ್ತೀವಿ ಹಂಗೆ ನಾವು ಕೊಡುವಂಥ ಒಣ ಮೇವು, ನಾವು ಕೊಡುವಂಥ ಮೇವಿನೊಳಗೆ ಈ ಸೈಲೇಜನ್ನು ಉಪ್ಪಿನಕಾಯಿ ಹೆಂಗೆ ಬಳಸಬೇಕು ಅನ್ನೋದು ಅದ. ಈ ಕುರಿತು ಸಾಕಷ್ಟು ಚರ್ಚೆಗಳಾಗ್ತವೆ. ಅದರಿಂದ ಉಪಯೋಗನೂ ಐತಿ. ಆದ್ರೆ ಅತಿ ಆದರೆ ಕೀಟೋನ್ ಪ್ರಿಫಾರ್ಮೇಷನ್ ಇರೋದ್ರಿಂದ, ಅಂದರೆ ಕೀಟೋನ್ ಬಾಡಿಗಳು ಮೊದಲೇ ತಯಾರಾಗಿರೋದ್ರಿಂದ ದನಗಳಿಗೆ ತ್ರಾಸಾಗ್ತದೆ. ಒಣ ಹುಲ್ಲನ್ನಾಗಲಿ ಅಥವಾ ನಿರುಪಯುಕ್ತ ಅಂಥೇಳಿ ನಾವೇನು ಎಸೆದಿರ್ತೀವಲ್ಲ ಆ ಮೇವನ್ನು ನಾವು ರುಚಿಕಟ್ಟಾಗಿ ಮಾಡಬೇಕಾಗ್ತೈತಿ. ಅಂಥವನ್ನ ಸೇರಿಸಿ ಕೂಡ ಆವಾಗ ದನ ಏನು ಮಾಡಿಬಿಡ್ತಾವೆ, ಈ ಸೈಲೇಜ್ ಹಾಕೋದ್ರಿಂದ ಅವನ್ನೆಲ್ಲ ತಿಂದ್ಬಿಡ್ತಾವೆ. ಅಂದ್ರೆ ನಮ್ಮ ಉದ್ದೇಶ ಏನು, ಈ ಬರಗಾಲದೊಳಗೆ ಅಥವಾ ಕ್ಷಾಮದ ಕಾಲದೊಳಗೆ ಅಥವಾ ಹಸಿ ಬರದ ಕಾಲದೊಳಗೆ ದನಗಳ ನಿರ್ವಹಣೆ ಮಾಡುವಂಥ ಹೊತ್ತಿನೊಳಗೆ ಅನಿವಾರ್ಯವಾಗಿ ಆದರೂ ಕೂಡ ನಾವು ಅಂಥ ಅಸಾಂಪ್ರದಾಯಿಕವಾದಂಥ ಮೇವನ್ನು ಬಳಸಲೇಬೇಕು. ದಿನ ನಾವು ಬರೀ ದನಕ್ಕೆ ಹಸೆ ಮೇವು ಹಾಕ್ತಿದ್ವಿ, ಅದನ್ನು ಹಾಕ್ತಿದ್ವಿ, ಅದಲ್ಲ. ಯಾವುದನ್ನು ಬಳಸಿಲ್ವೋ ಅಂಥ ವಸ್ತುಗಳನ್ನು ಕೂಡ ನಾವು ಬಳಸಲಿಕ್ಕೆ ಅನಿವಾರ್ಯವಾದಂಥ ಪರಿಸ್ಥಿತಿ ಬರಬಹುದು. ಈ ರಸಮೇವು ನಮಗೆ ಭಾಳಷ್ಟು ಸಹಾಯಕಾರಿ ಆಗ್ತೈತಿ ಮತ್ತು ದನಗಳಿಗೆ ಪೌಷ್ಟಿಕಾಂಶದ ಕೊರತೆ ಆಗೋದಿಲ್ಲ ಅನ್ನೋದನ್ನು ಈಗಾಗಲೇ ಹೇಳಿದೆ. ಇವೆಲ್ಲ ಹಾಕುವಾಗ ಒಂದು ಅಂಶ ನೆನಪಿನಾಗ ಇಡಬೇಕು. ಈ ಆಹಾರದೊಳಗೆ ಖನಿಜಾಂಶ ಅಥವಾ ಖನಿಜ ಲವಣಗಳು ಅಂತ ಏನು ಹೇಳ್ತೀವಲ್ಲ, ಮಿನರಲ್ ಮಿಕ್ಸ್ಚರ್ ಅಂತ ಇಂಗ್ಲೀಷ್ನಾಗ ಕರಿತೀವಲ್ಲ, ಅಂಥ ಖನಿಜ ಲವಣ ಅಥವಾ ಖನಿಜ ಮಿಶ್ರಣವನ್ನು ತಪ್ಪದೆ ಎಲ್ಲ ದನಗಳಿಗೂ ಅದರ ತೂಕ ಅನುಸಾರವಾಗಿ ನಾವು ಕೊಡೋದನ್ನು ಮರಿಬಾರ್ದು. ಯಾಕಂದ್ರೆ
ನಾವು ಮೊದಲೇ ಹಾಕ್ತಿರೋದು ಇಂಥ ಕಾಲದಾಗ ಒಣ ಮೇವು ಇಲ್ಲ, ಪೌಷ್ಟಿಕಾಂಶ ಭಾಳ ಕಡಿಮೆ ಇರುವಂತಹ ಮೇವು, ಅದರೊಳಗೆ ಖನಿಜ ಅಂಶ ಭಾಳಷ್ಟು ಕಡಿಮೆ ಆಗಿರ್ತೈತಿ. ಅವಾಗ ದನ ಬಹಳಷ್ಟು ಅಶಕ್ತಾಗಿ ಬರಗಾಲ ಎದುರ್ಸಕ್ಕೆ ಅವು ಪರಿಪೂರ್ಣವಾಗಿ ಅಷ್ಟೊಂದು ತಯಾರಾಗಿರೋದಿಲ್ಲ. ಅಂದ್ರೆ ಇಲ್ಲಿ ಏನು ನೆನಪಿಡಬೇಕು ಅಂದರೆ, ದನಗಳ ಸಿದ್ಧತೆಯನ್ನು ನಾವು ಮಾಡ್ಕೋಬೇಕಾಗತ್ತ ಈ ಬರದಂಥ ಪರಿಸ್ಥಿತಿ ಎದುರಿಸ್ಬೇಕಾದಾಗ, ಬರ ಕಾಲ ಅಥವಾ ಹಸಿ ಬರ ಒಣ ಬರ ಕಾಲವನ್ನು ಎದುರಿಸ್ಲಿಕ್ಕೆ ಏನು ಸಿದ್ಧತೆ ಅಂದ್ರೆ ದನಗಳಲ್ಲಿಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಬೇಕಾಗ್ತೈತಿ. ಈ ಖನಿಜ ಮಿಶ್ರಣಗಳ ಅಂಶ ಕಡಿಮೆ ಇದ್ದರೆ ದನಗಳ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತೈತಿ. ಹೀಗಾಗಿ ಅವು ಅಂಥ ಆಪತ್ಕಾಲದೊಳಗೆ ಅವು ಏನು ಅಂಥ ತುರ್ತು ಇದ್ರೊಳಗೆ ರೋಗಕ್ಕೀಡಾದರೂ ಆಶ್ಚರ್ಯ ಏನಿಲ್ಲ. ನೋಡ್ರಿ, ಇದು ಹೆಂಗೈತಂದ್ರೆ ಬರಗಾಲ ಎದುರ್ಸೋಕೆ ಪರಿಪೂರ್ಣವಾಗಿ ಅಷ್ಟೊಂದು ಅವೇನು ತಯಾರಾಗಿರೋದಿಲ್ಲಲ್ಲ, ಅಂಥ ಕಂಡೀಷನ್ದಾಗ ಅದಕ್ಕೆ ಖನಿಜ ಲವಣಗಳ ಮಿಶ್ರಣ ನಿಯಮಿತವಾಗಿ ನಾವು ಬಳಸೋದನ್ನು ಮರಿಬಾರ್ದು. ಯಾವಾಗಿಂದ ನಾವು ಚಲೋ ಆಹಾರ ಕೊಡಕತ್ತೀವಿ ಅಂತ ಅನಿಸಿದ್ರು ಕೂಡ ಅದರೊಳಗೆ ಖನಿಜ ಮಿಶ್ರಣ ನಾವು ಅದರ ಪ್ರಮಾಣಕ್ಕೆ ಅನುಗುಣವಾಗಿ ಪಶುವೈದ್ಯರ ನಿರ್ದೇಶನದಂತೆ ಹಾಕ್ತಾ ಹೋಗ್ಬೇಕಾಗುತ್ತೆ. ಆಧುನಿಕ ಮತ್ತು ಸುಧಾರಿತ ಪದ್ಧತಿಯಿಂದ ಮೇವನ್ನು ಸಂಗ್ರಹಿಸಬೇಕು. ಇನ್ನು ನೋಡ್ರಿ, ಒಳ್ಳೆಯ ಕಾಲ ಹಸಿರು ಕಾಲ ಇದ್ದಾಗನೇ ನಾವು ಮೇವನ್ನು ಸಂಗ್ರಹ ಮಾಡಿಡೋದು ಭಾಳ ಒಳ್ಳೆಯದು. ನೆಕ್ಕು ಬಿಲ್ಲೆ ಅಂದ್ರೆ ದನಗಳ ಮುಂದೆ ನಾವು ನೆಕ್ಕಕ್ಕೆ ಸಾಲ್ಟ್ ಲಿಕ್ಸ್ ಅಂತ ಇರ್ತೀರ, ಆ ಥರ ಮಾಡಿಡ್ಬೋದು. ಇಲ್ಲ ಮೇವಿನ ಇಟ್ಟಂಗಿ ಮಾಡಿ ಈ ತಯಾರು ಮಾಡುವಂಥ ಪದ್ಧತಿಯನ್ನು ನಾವು ಅಳವಡಿಸ್ಬೇಕು. ಇಲ್ಲಿ ಏನಂದ್ರೆ, ನಾನು ಮೊನ್ನೆ ಇತ್ತೀಚೆಗೆ ಸಿರ್ಸಿಗೆ ಹೋದಾಗೆಲ್ಲ ನಾನು ನೋಡ್ತೀನಿ, ಅಲ್ಲಿ ಮೇವನ್ನು ಎಷ್ಟು ಚಂದ ಪೆಂಡಿ ಕಟ್ಟಿ ಅದು ಮಷಿನ್ಲಿಂದ ಅದನ್ನು ಒಂದು ಬಣವಿ ಮಾಡಿ ಭಾಳ ಖುಷಿ ಆಗ್ತಿತ್ತು ನೋಡೋಕೆ. ಮೇವನ್ನು ಸಂಗ್ರಹ ಮಾಡೋ ವಿವಿಧ ರೀತಿಯ ವಿಧಾನಗಳನ್ನು ನಾವು ಬಳಸ್ಬೇಕು. ಹಿಂದಕ್ಕಂತೂ ಬಣವಿ ಇರ್ತಿತ್ತು. ಬಣವಿ ಕಟ್ಟುವಂಥ ಒಂದು ಆ ಕಲೆ ಈಗ ಭಾಳ ಜನಕ್ಕೆ ಮರ್ತಾರೋ ಅಥವಾ ಗೊತ್ತಿಲ್ಲೋ, ಅಥವಾ ಅದನ್ನು ಮಾಡೋಕ್ಕೆ ಬೇಸರ ಮಾಡ್ಕೊತಾರೋ ಗೊತ್ತಿಲ್ಲ. ಏನೇ ಇರಲಿ, ಅವುಗಳ ವೈಜ್ಞಾನಿಕ ಸಂಗ್ರಹಣೆ ಅವಶ್ಯ. ಯಾಕಂದ್ರೆ ಅದಕ್ಕೆ ನೀರು ಬಡಿಬಾರ್ದು. ಮಳೆ ನೀರು ಬಡಿಲಿ ಅಥವಾ ತಂಪಾದರೂ ಕೂಡ ಅಲ್ಲಿ ಫಂಗಸ್ ಅಂದರೆ ಈ ಶಿಲೀಂಧ್ರ ಬೆಳೆಯುವಂಥ ಅವಕಾಶ ಇರ್ತೈತಿ. ಹಂಗೇನಾದ್ರು ಶಿಲೀಂಧ್ರ ಬೆಳೆದ್ರೆ, ಕಪ್ಪು ಕಾಡಿ ಬಂದರೆ, ಹಳದಿ ಆದ್ರೆ ಅಥವಾ ಬಣ್ಣ ಬದಲಿ ಆದ್ರೆ ಅದು ಮೇವಿಗೆ ಹಾನಿಕಾರಕ ಮಾಡೋದಷ್ಟೇ ಅಲ್ಲ, ಅದನ್ನು ತಿಂದಂಥ ದನಗಳೊಳಗೆ ಕ್ಯಾಲ್ಸಿಯಂ ಮುಂತಾದ ಖನಿಜಗಳ ಒಂದು ಕೊರತೆ ಉಂಟು ಮಾಡಿ ದನಗಳನ್ನು ಅಶಕ್ತ ಮಾಡ್ತಾವೆ. ಎಷ್ಟೋ ಸರಿ ಅವು ಕಾಲು ಹೋಗಿಬಿಡ್ತಾವೆ. ಹೆಚ್ಚಾಗಿ ಹಿಂಡು ದನಕ್ಕೆ ಇವು ತ್ರಾಸ ಮಾಡ್ತಿರ್ತಾವೆ. ಅದಕ್ಕೆ ಆ ಶಿಲೀಂಧ್ರ ಹತ್ತಿರದ ಅಂದರೆ ಬಂಡಾರ ಬಡದಂಥ ಹಳದಿ ಬಣ್ಣದ ಅಥವಾ ಕಪ್ಪು ಬಣ್ಣದ ಕಾಡಿಗೆ ಬಡದಂಥ ಮೇವನ್ನು ದನಗಳಿಗೆ ಕೊಡಬಾರ್ದು. ಜೊತೆಗೆ ಒಂದು ವಿನಂತಿ ಐತಿ ಇಲ್ಲಿ, ಈ ಅಭಾವ ಯಾಕಾಯಿತು ಅಲ್ರಿ? ಮೇವಿನ ಬೆಳೆಯನ್ನು ನಾವು ಸಾಕಷ್ಟು ಬೆಳೆಯದೆ ಇದ್ದದ್ದಕ್ಕನ ನೋಡ್ರಿ, ನಾವು ಮೇವಿನ ಬೆಳೆ ಬಿಟ್ಟು ಈಗ ಎಲ್ಲರೂ ವಾಣಿಜ್ಯ ಬೆಳೆ ಅಂದ್ರೆ ರೊಕ್ಕದ ಹಿಂದೆ ಬೆನ್ನು ಹತ್ತೀವಿ, ಹೌದಲ್ಲ? ಅಲ್ಲ, ನೀವೇ ವಿಚಾರ ಮಾಡಿರಿ. ದನಕ್ಕೆ ಮೇವನ್ನ ನಾವು ಬೆಳಲಿಲ್ಲ ಅಂದ್ರೆ ಅದು ಎಲ್ಲಿಂದ ಬರೋಕ್ಕೆ ಸಾಧ್ಯ? ಯಾವ ಸರಿನೋ ಯಾವುದು ತಪ್ಪು ಭಾಳ ಚರ್ಚಾಸ್ಪದ ಐತಿ. ಹೌದ್ರಿ, ಭಾಳ ಮಂದಿ ಹೇಳ್ತಾರೆ, ಇಲ್ರಿ ನಾವು ಮೆಣಸಿನ್ಕಾಯಿ ಬೆಳೆದ್ರೆ, ಹತ್ತಿ ಬೆಳೆದ್ರೆ ಇತ್ಯಾದಿ ನಾವು ವಾಣಿಜ್ಯ ಬೆಳೆ ಬೆಳೆದ್ರೆ ನಮಗೆ ಸಾಕಷ್ಟು ರೊಕ್ಕ ಸಿಗ್ತೈತಿ ಅಂತಾರೆ. ಆದ್ರೆ ದನಾನ ಸಾಕಬೇಕಾದಾಗ ಅದಕ್ಕೆ ಮೇವು ಬೇಕು ಹೊರತು ಈ ಉಳಿದಂಥ ಪದಾರ್ಥಗಳು ಏನು ಅವಶ್ಯಕತೆ ಇರೋದಿಲ್ಲ. ಹಿಂಗೆ ನಾವು ವಾಣಿಜ್ಯ ಬೆಳೆ ಕಡೆ ರೈತನ ಲಕ್ಷ್ಯ ಹೋಗಿರೋದನ್ನು ನಾವು ವಿಶ್ಲೇಷಣೆ ಮಾಡೋದು ಭಾಳ ಕಷ್ಟ. ಏನು ಅನ್ನೋಕ್ಕಾಗೋದಿಲ್ಲ ರೀ, ಯಾಕಂದ್ರೆ ಅವ್ರು ರೊಕ್ಕ ಅಂತಾರ, ನಾವೇನು ಇಲ್ಲ ಅನ್ನಕ್ಕೆ ಬರ್ತದೆ. ಆದರೆ ದನಗಳ ವಿಷಯಕ್ಕೆ ಬಂದಾಗ ಮಾತ್ರ ದನಗಳಿಗೆ ಬೇಕಾಗಿರೋದು ಮೇವು. ಪಶುವೈದ್ಯರಾಗಲಿ ಅಥವಾ ಆಹಾರ ತಜ್ಞರಾಗಲಿ ಹೇಳೋದಿಷ್ಟ, ಮೇವು ಬೇಕ್ರಿ. ಮೇವನ್ನ ನಾವು ಬೆಳ್ಕೊತ ಹೋದ್ರೆ, ಈಗ ಜೋಳ ಆಗಲಿ, ಗೋವಿನ ಜೋಳ ಆಗಲಿ, ಅಲಸಂದಿ, ರಾಗಿ, ನವಣಿ, ತೊಗರಿ, ಹೆಸರು, ಅವರಿ ಇಂಥ ಪದಾರ್ಥಗಳನ್ನು ನಾವು ಬೆಳೆಯೋದು ಬಿಟ್ಟು ಬರೀ ವಾಣಿಜ್ಯ ಬೆಳೆ ಕಡೆನೇ ಲಕ್ಷ್ಯ ಕೊಟ್ಟರೆ ಬಹುಶಃ ನಮ್ಮ ದನಗಳಿಗೆ ಮೇವಿನ ಕೊರತೆ ಎಂದಾದರೂ ಕಾಡೇ ಕಾಡ. ಹೌದು, ಮತ್ತೆ ಮೇವಿಲ್ಲ ಹಿಂಗೆ ಎಲ್ಲರೂ ಮಾಡಕತ್ರ ಮೇವು ಎಲ್ಲಿಂದ ಬರಬೇಕು? ಅದನ್ನ ತಪ್ಪಿಸೋದು ಕಷ್ಟ. ಇದನ್ನು ಸೂಕ್ತವಾಗಿ ನಮ್ಮ ಪಶುಪಾಲಕರು ನಿರ್ಧಾರ ತಗೊಂಡು ತಮ್ಮ ದನಗಳಿಗಾಗುವಷ್ಟಾದರೂ ತಾವು ಮೇವನ್ನು ಸಂಗ್ರಹಿಸಿಟ್ಟುಕೊಳ್ಳಲಿಕ್ಕೆ ಅನುಕೂಲ ಆಗುವಂಗೆ ಈ ರೀತಿ ವಿವಿಧ ಬೆಳೆಗಳನ್ನು ಮಾಡಬೇಕು. ದುರಂತ ಏನು ಅಂದರೆ, ಈಗ ದನಗಳ ಸಂಖ್ಯೆನೇ ಕಡಿಮೆ ಆಗೈತಿ. ರೈತರು ತಮ್ಮ ಎಲ್ಲ ದನಗಳನ್ನು ಕಡಿಮೆ ಮಾಡ್ಕೊತ ಹೊಂಟಾರ. ನಾನು ಮೊನ್ನೆ ಇತ್ತೀಚೆಗೆ ಧಾರವಾಡ ದನ ಸಂತಿಗೆ ಹೋದಾಗ ಈ ವಿಷಯ ನೋಡಿದೆ. ಎಂತೆಂಥ ಆಕಳ, ಎಂತೆಂಥ ಎತ್ತು, ಅವನ್ನೆಲ್ಲ ಎತ್ತಂತೂ ಮಾರಕತ್ತಿದ್ರು. ಆಕಳ ಎಮ್ಮೆ ಖರೀದಿ ಮಾಡೋರು ಬೇರೆ ಉದ್ದೇಶಕ್ಕೆ ಮಾಡ್ತಾರೆ, ಹೈನುಗಾರಿಕೆ ಮಾಡೋರು
ಹೆಚ್ಚಿಗೆದಂಥ ಆಕಳ ಎಮ್ಮೆ ಮಾರ್ತಾರೆ, ಅದನ್ನು ಒಪ್ತೀನಿ. ಆದರೆ ಎತ್ತು ಸಹಿತ ಮಾರ್ಕೊಂತ ಹೊಂಟ್ರು. ಅಲ್ಲಿ ಒಬ್ಬರು ರೈತರು ಹೇಳಿದ್ದು ನನಗೆ ಇನ್ನೂ ನೆನಪದ, ನಾನು ಹಿಂದಿನ ವೀಡಿಯೋದಾಗ ಇದನ್ನು ಹಾಕೀನಿ. ಅವ್ರು ಏನು ಹೇಳ್ತಾರಂದ್ರೆ, ಹೌದ್ರಿ ಕೆಲಸದಂತೂ ಎಲ್ಲ ಮುಗ್ದೈತಿ, ಇನ್ನು ಸುಮ್ಮನೆ ಯಾಕೆ ಮೇಯಿಸ್ಬೇಕ್ರಿ ನಾವು ಅಂತ ಮಾರಕ್ಕೆ ಬಂದೀವ್ರಿ ದನಾನ. ಏನೇ ಇರ್ರಿ, ಒಂದು ವೇಳೆ ನಿಮಗೆಲ್ಲ ಅನುಕೂಲ ಇತ್ತು, ಹೆಚ್ಚುವರಿ ಮೇವು ಬೆಳೆದಿರಿ ಅಂತ ಹೇಳಿದರೆ, ಸರ್ಪ್ಲಸ್ ಆಗಿದ್ದರೆ ಮೇವನ್ನ ಅದನ್ನು ನಾವು ಈಗಾಗಲೇ ನಾವು ಚರ್ಚೆ ಮಾಡಿದಂಗೆ ಮಾರಿಬಿಡುವಂಥ ಹವ್ಯಾಸ ಐತಿ. ಅದನ್ನು ಸಾಧ್ಯ ಆದಷ್ಟು ಮಾರಬೇಡ್ರಿ. ಯಾಕಂದ್ರೆ ಒಳ್ಳೆ ರೀತಿಯಿಂದ ಒಂದು ಬಣವಿ ಅಥವಾ ಗೂಡು ಕಟ್ಟಿ ಅದನ್ನು ಸಂಗ್ರಹಿಸಿ ಇಟ್ಕೊಂಡು ಮುಂಜಾಗ್ರತೆಯಿಂದ, ಅಂದ್ರೆ ಮುಂದೆ ಬರಬಹುದಾದಂಥ ಈ ಥರ ಅನಿರೀಕ್ಷಿತವಾಗಿ ಬರಬಹುದಾದಂಥ ಬರ ಅಥವಾ ಹಸಿಬರ, ಒಣಬರ ಇವುಗಳನ್ನು ತಡೆಗಟ್ಟಕ್ಕೆ ನಮ್ಗೆ ಈ ಮೇವು ಸಹಾಯಕಾರಿಯಾಗುತ್ತೆ. ದಯಮಾಡಿ ನೋಡ್ರಿ, ನಾವು ದನಗಳನ್ನು ಸಾಕೀವಿ ಅಂದಮೇಲೆ ಅದನ್ನು ಸರಿಯಾಗಿ ನೋಡ್ಕೊಳ್ಳೋದು, ಅವಕ್ಕೆ ಎಲ್ಲ ಕಾಲದೊಳಗನ್ನು ಪೌಷ್ಟಿಕಾಹಾರ ಕೊಡೋದು ನಮ್ಮ ಕರ್ತವ್ಯ ಆಗೈತಿ. ಯಾಕಂದ್ರೆ ಅವು ಅಡವಿ ಪ್ರಾಣಿ. ಮೊದಲು ಅಡವಿ ಪ್ರಾಣಿ ಇದ್ದು, ಮನುಷ್ಯನೂ ಅಡವಿ ಮನುಷ್ಯನೇ ಇದ್ದು ಬಿಡ್ರಿ. ಆದರೆ ಏನೈತಿ, ಈ ಮನುಷ್ಯ ಆ ದನಗಳನ್ನು ಹಿಡ್ಕೊಂಡು ಬಂದು ಸಾಕೋ ಮುಂದೆ ಅವುಗಳ ಜವಾಬ್ದಾರಿ ಹೊರಬೇಕಾಗ್ತೈತಿ. ಏಕೆಲ್ಲಂದ್ರೆ ಅಡವೆ ಬಿಡ್ರಿ, ಯಾವ ದನ ಅಡವೆ ಈಗ ಹೇಳ್ತಾರೆ, ಅಡವೆಯಾಗಿದ್ದ ದನಕ್ಕೆ ಈಗ ಹೋಗ್ರಿ ನೀವು ಯಾವ ಅರಣ್ಯದಾಗ ಹತ್ರ ನೋಡ್ರಿ, ಎಮ್ಮಿ ಇಂಥವೆಲ್ಲ ಇದ್ದೇ ಇರ್ತಾವೆ ದನಗಳು. ಅವಕ್ಕೆ ಯಾರು ಮೇವು ತಿನ್ನಿಸ್ತಾರೆ? ಅದ ಈ ಕುರಿತು ನಾ ಭಾಳ ವಿಡಿಯೋದಾಗ ಚರ್ಚೆ ಮಾಡಿದ್ವಿ. ಅವಕ್ಕೆ ನೀರು ಯಾರು ಕುಡಿಸ್ತಾರೆ? ಅವ ಹುಡಿಕೊಂಡು ಹೋಗ್ತಾವೆ. ಅವಕ್ಕೆ ಕಟ್ಟಿ ಮೇಯಿಸೋವಂಥದ್ದು ಬೇಕಾಗಿಲ್ಲ, ತಾವ ಮೇಯ್ತಾವ. ಎಲ್ಲಿ ಹಸಿರು ಐತೆ ಅಥವಾ ತನಗೇನು ಬೇಕು ಅದನ್ನು ಹುಡಿಕೊಂಡು ತಿಂತಾವೆ. ಅಷ್ಟೇ ಅಲ್ಲ, ಅವಕ್ಕೆ ಯಾವುದೇ ರೋಗ ರುಜಿನ ಬಂದರೂ ಕೂಡ ಅದನ್ನು ಎದುರಿಸುವಂಥ ಶಕ್ತಿನೂ ಇರ್ತೈತಿ, ಅದನ್ನು ಬೆಳೆಸ್ಕೊಂಡಿರ್ತಾವೆ. ಅಲ್ರಿ, ಅಲ್ಲಿ ಒಂದು ಕರ ಹುಟ್ಟಿತು ಅಂತ ಇಟ್ಕೊಂಡ್ರೆ, ಅದು ಕರ ಹೆಂಗೆ ಹುಟ್ಟುತ್ತೆ? ಅದರ ತಾಯಿ ಎಮ್ಮೆ ಇರ್ಬೋದು, ಕಾಡು ಎಮ್ಮೆ ಇರ್ಬೋದು. ನಾ ಭಾಳ ಸರಿ ನೋಡಿದ್ದೆ ಅದನ್ನ. ಅವು ಗಬ್ಬ ಆದಾಗ ಅವನ್ನ ಯಾರು ಆರೈಕೆ ಮಾಡಿದರು? ಹೋಗ್ಲಿ, ಆ ಗಬ್ಬಸ್ತ ದನ ಕರ ಹಾಕೋ ಮುಂದೆ ಅಲ್ಲಿ ಯಾರಿದ್ರು? ಯಾರು ಈಸ್ಕೊಂಡ್ರು ಅಥವಾ ಇಳಿಸ್ಕೊಂಡ್ರು? ಆ ಪ್ರಶ್ನೆನೇ ಬರೋದು. ಹಿಂಗಾಗಿ ಅವು ಎಲ್ಲ ಪ್ರಾಣಿಗಳು, ಅಡವಿ ಪ್ರಾಣಿಗಳು ತಮ್ಮ ತಾವು ಆರೈಕೆನ ಮಾಡ್ಕೋಬಹುದು. ಈ ಹೊತ್ತಿನ ಒಂದು ನಾನು ನಿಸರ್ಗದ ನಿಯಮ ಹೇಳ್ತೀನಿ, ಯಾವ ದನಗಳು ಅಥವಾ ಯಾವ ಪ್ರಾಣಿಗಳು ನಿಸರ್ಗದ ಆಶ್ರಯದೊಳಗೆ ನಿಸರ್ಗವನ್ನು ನಂಬಿಕೊಂಡು ಬದುಕ್ತಾವೆ, ನಿಸರ್ಗದೊಳಗೆ ಹೊಂದಿಕೊಂಡು ಹೋಗ್ತಾವೆ, ಅವಕ್ಕೆ ಎಲ್ಲ ರೀತಿಯ ರೋಗ ನಿರೋಧಕ ಶಕ್ತಿ ಅಥವಾ ರೋಗವನ್ನು ತಡ್ಕೊಳ್ಳೋ ಶಕ್ತಿ ಬಂದಿರ್ತೈತಿ. ಈಗ ನೋಡ್ರಿ, ನಾಯಿ ವಿಷಯ ನಾನು ಭಾಳ ಜನ ಕೇಳಿದ್ರು ನನಗೆ ಈ ಪ್ರಶ್ನೆಯನ್ನು. ಅಲ್ರಿ, ನಾಯಿ ವಾಂತಿ ಮಾಡ್ಕೊತೈತಲ್ಲ ಹುಲ್ಲು ತಿಂದು, ಇದನ್ನು ಯಾರು ಕಲಿಸ್ಬೇಕಾಗಿಲ್ಲ. ಇದು ಮೊದಲಿಂದಾನೂ ಅದು ರೂಢಿ ಮಾಡ್ಕೊಂಡಂಥ ಪದ್ಧತಿ. ಯಾಕಂದ್ರೆ ಆ ನಾಯಿ ಏನೇ ಒಂದು ಅಸಿಡಿಟಿ ಅಂದರೆ ಆಮ್ಲತೆ ಉಂಟಾಗುವಂಥ ಒಂದು ಪದಾರ್ಥನ ಭಾಳ ಸೇವಿಸ್ತು ಅಂದರೆ, ಯಾಕಂದ್ರೆ ಅನಿವಾರ್ಯವಾಗಿ ಕೆಲವು ಸರಿ ಅವು ತಿಂತಾವೆ ನಾಯಿಗಳು. ಅಂಥ ಹೊತ್ತಿನಾಗ ಅವಕ್ಕೆ ಅಸಿಡಿಟಿ ಅಥವಾ ಆಮ್ಲತೆ ಹೆಚ್ಚಾದಾಗ ಅವು ಕಂಡುಕೊಂಡಂಥ ಉಪಾಯ ಏನು ಅಂದ್ರೆ ವಾಂತಿ ಮಾಡಿಬಿಡ್ತವೆ. ಹೌದು ಆತ್ಮೀಯರೇ, ನಮ್ಮಲ್ಲೂ ಅನೇಕರಿಗೆ ಬೆಳಿಗ್ಗೆ ಎದ್ದುಕೊಳ್ಳೆ ವಂದನೆಗಳು. ಎಸಿಡಿಟಿ ಅಂತ ಇರ್ತಾರೆ, ಕರೆಕ್ಟ್. ಆದರೆ ಅದನ್ನು ಕೂಡ ಸ್ವಲ್ಪ ಚಲೋ ಬಿಸಿನೀರು ಕುಡಿದು ಗುಳುಗುಳುಗಳು ಮಾಡಿ ವಾಂತಿ ಮಾಡ್ಕೊಂಡ್ಬಿಟ್ರೆ ಎಷ್ಟೋ ಮಟ್ಟಿಗೆ ಕಡಿಮೆ ಆಗುತ್ತೆ. ಈ ಗುಳಿಗೆ ಔಷಧಗಳ ತೊಂದರೆ ತಪ್ಪಿಸ್ಬೋದು. ಈ ಗುಳಿಗೆ ಔಷಧಿ ಬಂದಾಗ ಒಂದು ನೆನಪಿಡಬೇಕಾದ್ದು, ದಯಮಾಡಿ ಕಾಲು ನೋವು ಅಂದ್ರೆ ಮಂಡೆ ನೋವು ಅಂತ ಏನು ಹೇಳ್ತಾರೆ, ಅಥವಾ ಯಾವುದೇ ನೋವು ಇಂಥ ವಿಷಯದಾಗ ಅಥವಾ ಎಸಿಡಿಟಿಗೆ ಈ ಥರದ ಸಂದರ್ಭದೊಳಗೆ ಔಷಧಿಗಳನ್ನು ಕಡಿಮೆ ಮಾಡಿರಿ. ಯಾವುದೇ ಔಷಧಿನ ಅದಕ್ಕೆ ನಾವು ಈ ಆಧುನಿಕ ವೈದ್ಯರು ಬರೆದು ಕೊಟ್ಟರು ಅಂತ ನಾವು ತಗೊಳಕ್ಕೆ ಹೋದ್ವಿ ಅಂದ್ರೆ ಯಾವಾಗಲೂ ನೆನಪಿಡ್ರಿ, ಈ ಔಷಧಿಗಳಿಗೆ ಹೆಂಗೆ ಪರಿಣಾಮ ಬೀರುವ ಶಕ್ತಿ ಇರ್ತದೆ, ಹಂಗೆ ಸೈಡ್ ಇಫೆಕ್ಟ್ ಅಂದರೆ ಇನ್ನಿತರೆ ಪ್ರಭಾವಗಳನ್ನು ಕೂಡ ಬೀರ್ತೈತಿ. ಅದು ದೇಹದೊಳಗೆ ವಿಪರೀತ ಆಗ್ತೈತಿ. ಅದಕ್ಕೆ ಒಂದು ವಿನಂತಿ, ಈ ಮಂಡೆ ಅಥವಾ ಯಾವುದೇ ಥರದ ನೋವಿದ್ದಾಗ ಹೊರಗಡೆ ನೀವು ಭಾಗಕ್ಕೆ ಮನುಷ್ಯರ ಬಗ್ಗೆನ ಹೇಳೋದು ಅಥವಾ ದನದ ಬಗ್ಗೆನಾದರೂ ಕೂಡ ಮೇಲ್ಗಡೆ ಏನಾದರೂ ಹಚ್ಚಿರಿ, ಮಲಾಮ್ಗಳದಾವೆ, ಬೇಕಾದಷ್ಟು ಆಯಿಂಟ್ಮೆಂಟ್ ಅದಾವೆ, ಬೇಕಾದ ಹಚ್ಚಿರಿ. ಆದರೆ ಹೊಟ್ಟೆಯೊಳಗೆ ಕೊಡುವಂಥ ಗುಳಿಗೆ ಮಾತ್ರ ಕಡಿಮೆ ಮಾಡಿರಿ, ಕಡಿಮೆ ತೊಗೊಳ್ರಿ ಅಂತೇಳಿ. ಇನ್ನೊಂದು, ಈ ದನಗಳೊಳಗೆ ವಾಂತಿ ಆಗೋದೇ ಇಲ್ಲ. ನಿಮ್ಗೆ ಆಶ್ಚರ್ಯ ಆದರೂ ಅದು ನಿಜ. ಯಾಕಂದ್ರೆ ಅವಕ್ಕೆ ಈ ಇದರ ಶಕ್ತಿ ಇಲ್ಲ, ಏನಂತಾರೆ
ರೀಗರ್ಜಿಟೇಷನ್ ಮಾಡುವಂಥ ಹೊತ್ತಿನ ಮಾತ್ರ ಅವು ಹೊಳ್ಳೆ ತಿರುಗಿಸ್ತಾವೆ ಹೊರತು ಬಾಯಿಯೊಳಗೆ. ಆದರೆ ಅವು ಹೊಳ್ಳೆ ಅದನ್ನು ಇದ್ರಾಗ ತೊಗೊಳಕ್ಕಾಗೋದಿಲ್ಲ, ಹೊಟ್ಟೆಯೊಳಗೆ ತೊಗೊಳಕ್ಕಾಗೋದೇ ಇಲ್ಲ. ಹೀಗಾಗಿ ಈ ದನಗಳ ವಿಚಾರ ಬಂದಾಗ ನಾನೇನು ಹೇಳ್ತಾ ಇದ್ದೆ ಅಂದರೆ, ದನಗಳು ಏಕೆ ವಾಂತಿ ಮಾಡೋದಿಲ್ಲ? ಇದು ಅಂಗರಚನಾಶಾಸ್ತ್ರದ ಒಂದು ಪ್ರೀಡಿಸ್ಪೊಸಿಷನ್ ಅಂತಾರೆ. ಅಂದ್ರೆ ಅದು ಮೊದಲಿನಿಂದಲೂ ಆ ಥರ ಇರೋದ್ರಿಂದ, ದನಗಳಿಗೆ ಆ ಥರ ಇರೋದ್ರಿಂದ ಹಂಗಾಗಿರ್ತಾರೆ. ಈಗ ನಾನು ಈ ಅಸಾಂಪ್ರದಾಯಿಕ ಆಹಾರಗಳ ಬಗ್ಗೆ ಹೇಳ್ತಿದ್ದಾಗ ನಾನು ಅನೇಕ ವಿಡಿಯೋಗಳನ್ನು ಈ ವಿಡಿಯೋದೊಂದಿಗೆ ಸೇರಿಸಿದ್ದೀನಿ. ಆದ್ಮೇಲೆ ಕ್ಷಮಿಸ್ರಿ, ತಾವು ದಯವಿಟ್ಟು ಈ ವಿಡಿಯೋ ನೋಡ್ರಿ. ನಿಮ್ಮ ಮೇಲ್ಗಡೆ ಏನು ನಿಮಗೆ ಕಾಣಿಸ್ತದಲ್ಲ, ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇವುಗಳ ಬಗ್ಗೆ ಮಾಹಿತಿನೂ ಕೊಟ್ಟೈತೆ. ನಾನು ಮಾಹಿತಿ ಏನು ಕೊಟ್ಟೈತಲ್ಲ, ಒಂದೊಂದನ್ನೇ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ನೋಡ್ರಿ. ಬೇಕಾದ್ರೆ ಒಂದನ್ನು ನಾನು ಸುಮಾರಾಗಿ ಒಂದು 15 ನಿಮಿಷದ ಇದನ್ನು ತೋರಿಸ್ತೀನಿ. ನಾನು ಈ ವಿಡಿಯೋ ಏನು ನಿಮ್ಗೆ 15 ನಿಮಿಷದ್ದು ಅಂತ ಹೇಳಿದೆ, ಅದರೊಳಗೆ ನೋಡ್ರಿ ಈ ಇಡೀ ವಿಡಿಯೋದಲ್ಲಿ ಕೂಡ ನೀವು ನೋಡಕತ್ತೀರಿ ಅನೇಕ ಆಹಾರ ಪದಾರ್ಥಗಳದವ, ಅಸಾಂಪ್ರದಾಯಿಕ ಆಹಾರಗಳು, ಮಳೆ ಗಿಡ, ಮೇವಿನ ಪೆಂಡಿ. ಇದನ್ನು ರಾಹುರಿ ಬೇರೆ ಕಡೆ ನಾನು ಗುಜರಾತು ರಾಜಸ್ಥಾನಕ್ಕೆ ಹೋದಾಗ ಈ ಥರ ಮೇವಿನ ಬಿಲ್ಲೆಗಳನ್ನು, ಅಂದರೆ ದುಂಡಗೆ ಮಾಡಿದ್ದು ಪೆಂಡಿಗಳನ್ನು ಸ್ವಲ್ಪ ರುಚಿಕಟ್ಟಾಗಿರ್ತೈತಿ. ಅಲ್ಲಿ ಏನು ಮಾಡಿರ್ತಾರೆ, ಸ್ವಲ್ಪ ಉಪ್ಪಾಗಲಿ ಅಥವಾ ಬೆಲ್ಲವನ್ನಾಗಲಿ ಸೇರಿಸಿರ್ತಾರೆ. ಹೀಗಾಗಿ ಅವು ಕೆಡಲ್ದಂಗನೂ ನೋಡ್ಕೊತಾರೆ. ಯಾಕಂದ್ರೆ ಅದು ಸಂರಕ್ಷಣೆ ಭಾಳ ಮುಖ್ಯ. ಯಾಕಂದ್ರೆ ಯಾವತ್ತು ಬೆಲ್ಲ ಎಲ್ಲಿರ್ತದೋ ಅಲ್ಲೇ ಹಾನಿಯಾಗುವಂಥ ಚಾನ್ಸೂ ಇರ್ತೈತಿ. ಭಾಳ ದಿನ ಇಟ್ಟರೆ ಅದು ತೇವಕ್ಕೆ ಬಿದ್ದರೆ ಅಥವಾ ಮಳೆಗೆ ಸೆಕ್ಕರೆ. ಹಾಗೇನೆ ನೀವು ನೋಡ್ತಾ ಹೊಂಟ್ರಿ, ಪಕ್ಕನೆ ಈಗ ಅನೇಕ ಪುಸ್ತಕಗಳು ಬಂದಾವೆ. ಈ ಥರ ನೀವೀಗೇನು ನೋಡಾಕತ್ತೀರಲ್ಲ, ಈ ಥರದ ಪುಸ್ತಕಗಳು ಬಂದಾವೆ. ಹೀಗೆ ಪ್ರತಿಯೊಂದು ನೀವು ವಿಡಿಯೋನ ಗಮನವಿಟ್ಟು ನೋಡಿದ್ರಿ ಅಂದರೆ ಬಹುಶಃ ನಿಮ್ಗೆ ಈ ಅಸಾಂಪ್ರದಾಯಿಕ ಆಹಾರಗಳ ಬಗ್ಗೆ ಸಂಪೂರ್ಣ ಇನ್ನೊಂದಿಷ್ಟು ಹಂಗೆ ಮಾಹಿತಿಗಾಗಿ ಕೆಲವೊಂದು ತಳಿಗಳ ಬಗ್ಗೆ, ಬ್ರೀಡ್ಸ್ ಬಗ್ಗೆ ಇತ್ಯಾದಿಗಳನ್ನು ಕೂಡ ಸೇರಿಸಿದ್ದೀನಿ. ಆತ್ಮೀಯರೇ, ತಾವು ಬಹಳಷ್ಟು ಶಾಂತ ರೀತಿಯಿಂದ, ಆತ್ಮೀಯತೆಯಿಂದ ಇದುವರೆಗೂ ತಾವು ವಿಡಿಯೋ ನೋಡಿದಿರಿ. ತಮ್ಮೆಲ್ಲರ ಸಹಕಾರಕ್ಕೆ, ತಮ್ಮೆಲ್ಲರ ಒಂದು ಅಭಿಮಾನಕ್ಕೆ ನಾನು ಕೃತಜ್ಞ. ಇವತ್ತು ಆಪರೇಷನ್ ವಿಜಯ ನಡೆದಿತ್ತು. ಹಾಗೇನೆ ನನಗೆ ಹೇಳಿದ್ನಲ್ಲ, ಈ ಲೇಖನ ಬರಿಬೇಕಾದ್ರೆ ಸ್ಫೂರ್ತಿ ಕೊಟ್ಟಂಥ ಡಾಕ್ಟರ್ ಪ್ರಕಾಶ್ ಭಟ್ ಅವರ ಒಂದು ಬರಗಾಲದ ಬಗ್ಗೆ ಪ್ರಜಾವಾಣಿಯೊಳಗೆ ಬರೆದಂಥ ಲೇಖನಕ್ಕೆ ನಾನು ಬಹಳ ಧನ್ಯವಾದ ಹೇಳ್ತೀನಿ. ಅವ್ರು ಹೇಳೋದು, ಬರಗಾಲ ಬರೋದನ್ನು ತಪ್ಪಿಸೋದು ಕಷ್ಟ, ಆದ್ರೆ ಬರಗಾಲದ ಪರಿಣಾಮ ನಿರ್ವಹಿಸಕ್ಕೆ ಸಾಧ್ಯ ಐತಿ. ಬರಗಾಲ ಅಂದ್ರೆ ಮಳೆ ವೈಫಲ್ಯ ಅಷ್ಟೇ ಅಲ್ಲ, ಅದು ಸಿದ್ಧತೆ ವೈಫಲ್ಯ. ನೋಡ್ರಿ, ನಾನು ಕೂಡ ಅದನ್ನೇ ಹೇಳ್ತೇನೆ. ಬರಗಾಲ ಅಂದ್ರೆ ಅದು ಬರೇ ಮಳೆ ವೈಫಲ್ಯ ಅಲ್ಲ, ನಾವು ದನಗಳನ್ನು ಸಾಕೋದ್ರೊಳಗೆ ಸಿದ್ಧತೆ ಮಾಡಿಕೊಂಡಿಲ್ಲಲ್ಲ, ಅದೇ ವೈಫಲ್ಯ. ಹೀಗಾಗಿ ಇನ್ನು ಮೇಲೆ ಆದರೂ ನಾವು ಈ ರೀತಿ ಸಿದ್ಧತೆ ಮಾಡ್ಕೋಬೇಕು. ಮುಖ್ಯವಾಗಿ ಮಣ್ಣು, ನೀರಿನ ರಕ್ಷಣೆ ಮಾಡಬೇಕು ಅಂತ ಕೃಷಿ ವಿಷಯಕ್ಕೆ ಹೇಳ್ತಾರೆ. ಪಶು ಇದ್ರೊಳಗೆ ನಾವು ಆಹಾರಗಳು, ಅಸಾಂಪ್ರದಾಯಿಕ ಆಹಾರಗಳ ಸಂಗ್ರಹಣೆಯನ್ನು ನಾವು ಮಾಡಬೇಕಾಗ್ತದೆ. ನೀರನ್ನು ಹಿಡಿದಿಡಬೇಕು. ಕೃಷಿ ಅಧಿಕಾರಿಗಳು, ರೈತರು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಲ್ಲರೂ ಇದರ ಕಡೆ ಲಕ್ಷ್ಯ ಕೊಡಬೇಕು ಅಂತ ಡಾಕ್ಟರ್ ಪ್ರಕಾಶ್ ಭಟ್ರು ಹೇಳಿದ ಮಾತನ್ನೇ ನಾನು ಹೇಳ್ತೇನೆ. ದಯವಿಟ್ಟು ರೈತರೇ, ಪಶು ಇದ್ರೇ ನಮ್ಮ ಹೈನುಗಾರಿಕೆ ಯಶಸ್ವಿ ಆಗ್ತೈತಿ, ನಮ್ಮ ಒಕ್ಕಲ್ತನ ಯಶಸ್ವಿ ಆಗ್ತೈತಿ. ನಮ್ಮ ಯಶಸ್ವಿ ಬದುಕಿಗೆ ಈ ಬರಗಾಲವನ್ನು ನಾವು ಹೆಂಗೆ ಎದುರಿಸ್ಬೇಕು ಅನ್ನೋದಕ್ಕೆ, ಹೆಂಗೆ ಅಸಾಂಪ್ರದಾಯಿಕ ಆಹಾರಗಳು ಬೆಳೆಸಬೇಕು ಅನ್ನೋದಕ್ಕೆ ಇದುವರೆಗೂ ನಾನು ಮಾಡಿದಂಥ ವಿಡಿಯೋ ತಾವು ನೋಡಿದ್ರಿ. ದಯವಿಟ್ಟು ಪೂರ್ತಿ ನೋಡಿದ ಮೇಲೆ ನನಗೆ ಕಮೆಂಟ್ಸ್ ಕೊಡ್ರಿ. ನನ್ನ ನಂಬರು ಕೆಳಗಿರ್ತೈತಿ. ನಿಮ್ಮ ಒಂದು ಅನಿಸಿಕೆಗಳನ್ನು ತಿಳಿಸಿ. ಹಾಗೇನೆ ನಮ್ಮ ಈ ಚಾನಲ್ಗೆ ಮೆಂಬರ್ ಆಗೋದನ್ನು ಮಾತ್ರ ಮರಿಬೇಡಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳಿಕೆ. ಒಳ್ಳೆಯದು. ಧನ್ಯವಾದ. ನಮಸ್ಕಾರ.